ಪರಿಶುದ್ಧಾತ್ಮನು ನಿಮ್ಮನ್ನು ಬಂದ ಹಾಗೆ ಕಳಿಸೋದಿಲ್ಲ. ಈ ವಾಕ್ಯ ನುಡಿಯುತ್ತಾ ಇರಬೇಕಾದ್ರೆ ನಿಮ್ಮನ್ನು ಪರಿಶುದ್ಧಾತ್ಮನು ತುಂಬಿಸ್ತಾನೆ, ನಿಮ್ಮನ್ನು ಪರಿಶುದ್ಧಾತ್ಮನು ಬಿಡುಗಡೆ ಮಾಡ್ತಾನೆ, ನಿಮ್ಮನ್ನು ಪರಿಶುದ್ಧಾತ್ಮನ ಬಲಪಡಿಸ್ತಾನೆ, ನಿಮ್ಮನ್ನು ಪರಿಶುದ್ಧಾತ್ಮನ ಸ್ವಾತಂತ್ರ್ಯದ ಕಡೆ ನಡೆಸುತ್ತಾನೆ. ಪೇತ್ರನು ಕೊರ್ಲಿನ ಮನೆಗೆ ಹೋದಾಗ ಅವನ ವಾಕ್ಯ ಮಾತಾಡಬೇಕಾದ್ರೆ ಜನ ವಾಕ್ಯವನ್ನು ಆಸಕ್ತಿಯಿಂದ ಕೇಳ್ತಾ ಇದ್ರು. ಬೈಬಲ್ ಹೇಳ್ತದೆ, ವಾಕ್ಯವನ್ನು ಮಾತನಾಡ್ತಾ ಇರಬೇಕಾದ್ರೆ ಪವಿತ್ರಾತ್ಮನ ಅವರ ಮೇಲೆ ಇಳಿದು ಬಂದನು ಎಂಬುದಾಗಿ. ಬೈಬಲಲ್ಲಿ ಲುಸ್ತಾ ಎನ್ನುವಂಥ ಸ್ಥಳದಲ್ಲಿ ಪೌಲನ ಪ್ರಸಂಗ ಮಾಡ್ತಾ ಇದ್ದಾನೆ. ಪೌಲನ ಪ್ರಸಂಗ ಮಾಡ್ತಾ ಇರಬೇಕಾದ್ರೆ ಬೈಬಲಲ್ಲಿ ಗಮನಿಸ್ತೇವೆ, ಪ್ರಸಂಗ ಮಾಡಬೇಕಾದ್ರೆ ಒಬ್ಬ ಕುಂಟ ವಾಕ್ಯವನ್ನ ಮೈ ಮರೆತು ಕೇಳ್ತಾ ಇದ್ದಾನೆ. ವಾಕ್ಯ ಕೇಳಬೇಕಾದ್ರೆ ಪೌಲನ ಗೊತ್ತಾಯಿತು, ಈ ಕುಂಟನಿಗೆ ಸ್ವಸ್ಥವಾಗತಕ್ಕಂಥ ಒಂದು ನಂಬಿಕೆ ಇದೆ ಅನ್ನೋದು ಗೊತ್ತಾದಾಗ ಪೌಲನ ತನ್ನ ಕರ ಹಿಡಿದವನನ್ನ ಮೇಲೆ ತೇಳ್ತಾನೆ, ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಅಂತ.